ಕನ್ನಡ ಕಿರುತೆರೆ ನಟ-ನಟಿಯರು ಈಗ ಪರಭಾಷೆಗಳಲ್ಲಿ ಬ್ಯುಸಿಯಾಗುತ್ತಿದ್ದಾರೆ. ಎಷ್ಟೋ ಕಲಾವಿದರು ತಮಿಳು, ತೆಲುಗು ಎಂದು ಅಲ್ಲಿಯೇ ಒಂದಾದ ಮೇಲೆ ಒಂದರಂತೆ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ಇದಕ್ಕೂ ಕಾರಣವಿದೆ. ಹಾಗಂತ ಪರಭಾಷೆಯವರು ಕನ್ನಡದ ಕಲಾವಿದರನ್ನ ಹಾಕಿಕೊಳ್ಳಲು ಕಾರಣವಿದೆ. ನಟ ಚಂದು ಬಿ ಗೌಡ, ದೀಪ್ತಿ ಮಾನೆ, ಪಲ್ಲವಿ ಗೌಡ, ಆಕಾಶ್, ನಕ್ಷತ್ರ ಶ್ರೀನಿವಾಸ್, ಚೈತ್ರಾ ರೈ, ಮುಕೇಶ್, ಕಾವ್ಯ, ರಕ್ಷಾ ಗೌಡ, ನಿಖಿಲ್, ಗಗನ್ ಚಿನ್ನಪ್ಪ, ನವ್ಯ ರಾವ್, ಆಕಾಶ್ ಬೈರಮುಡಿ, ದರ್ಶ್ ಚಂದ್ರಪ್ಪ ಹೀಗೆ ಸಾಕಷ್ಟು ಕಲಾವಿದರು ಪರಭಾಷೆಯ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ. ಕಲಾವಿದರಿಗೆ ಭಾಷೆಯ ಹಂಗಿಲ್ಲ. ಎಲ್ಲಿ ಒಳ್ಳೆಯ ಪಾತ್ರ ಸಿಗುತ್ತೋ, ಎಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೋ ಅಲ್ಲಿ ಹೋಗುತ್ತಿರಬೇಕು ಎಂದು ಹೇಳುವುದುಂಟು. ಈ ಹಿಂದೆ ತೆಲುಗು, ತಮಿಳು ಧಾರಾವಾಹಿಗಳಲ್ಲಿ ಹೀರೋ, ಹೀರೋಯಿನ್ ಮಾತ್ರ ಕನ್ನಡಿಗರು ಇರುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಪೋಷಕ ಪಾತ್ರಗಳು ಕೂಡ ಕನ್ನಡಿಗರಿಂದಲೇ ಮಾಡಿಸಲಾಗುತ್ತಿದೆ. ಕನ್ನಡಿಗರು ತುಂಬಾ ಪರಿಶ್ರಮ ಹಾಕುತ್ತಾರೆ, ಶ್ರದ್ಧೆಯಿಂದ ಮಾಡುತ್ತಾರೆ ಎನ್ನುವುದು ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿನ ಕಲಾವಿದರು ಸುಂದರವಾಗಿರುತ್ತಾರೆ, ಚೆನ್ನಾಗಿ ನಟಿಸುತ್ತಾರೆ ಎನ್ನುವುದು ಮತ್ತೊಂದು ಕಡೆ. ಹೈದರಾಬಾದ್, ಚೆನ್ನೈ ಮೂಲದ ಕಲಾವಿದರು ಏನೇನೋ ಕಮಿಟ್ಮೆಂಟ್ಸ್ ಇಟ್ಟುಕೊಂಡು ಮನೆಗೆ ಹೋಗಬೇಕು ಅಂತ ಪ್ಯಾಕಪ್ ಆಗೋದನ್ನೇ ಕಾಯುತ್ತಿರುತ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗುವ ಕಲಾವಿದರು ಕಂಪ್ಲೀಟ್ ಆಗಿ ಧಾರಾವಾಹಿ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬರೋದು ಒಳ್ಳೆಯದು ಎಂದುಕೊಳ್ಳುತ್ತಿರುತ್ತಾರೆ. ಕನ್ನಡದವರಿಗೆ ಸೀರಿಯಲ್ ಬ್ಯಾಂಕಿಂಗ್ ಆದರೆ ತುಂಬಾ ಒಳ್ಳೆಯದು ಎನ್ನುವುದಿರುತ್ತದೆ. ಇನ್ನು ಅಲ್ಲಿ ಅದ್ಭುತವಾಗಿ ನಟಿಸುವ ಕಲಾವಿದರು ಸೀರಿಯಲ್ ಬಿಟ್ಟು ಸಿನಿಮಾಗೆ ಹೋಗುತ್ತಾರೆ. ಈ ಎಲ್ಲ ದೃಷ್ಟಿಯಿಂದ ಕನ್ನಡಿಗರನ್ನೇ ಪರಭಾಷೆಯಲ್ಲಿ ಹಾಕಿಕೊಳ್ಳುವುದುಂಟು. ತೆಲುಗು, ತಮಿಳು ನಟಿಸುವ ಕಲಾವಿದರಿಗೆ ಹೈದರಾಬಾದ್, ಚೆನ್ನೈನಲ್ಲಿ ಉಳಿದುಕೊಳ್ಳಲು ಅಪಾರ್ಟ್ಮೆಂಟ್ ವ್ಯವಸ್ಥೆ ಮಾಡಲಾಗುವುದು. ತಿಂಗಳಲ್ಲಿ 15 ದಿನ ಶೂಟಿಂಗ್ ಇದ್ರೆ ಆ 15 ದಿನ ಅವರಿಗೆ ತಂಗಲು ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ನೀಡಲಾಗುವುದು. ಕನ್ನಡದಲ್ಲಿ ಒಂದು ದಿನಕ್ಕೆ ಸಿಗುವ 4 ಪಟ್ಟು ಜಾಸ್ತಿ ಸಂಭಾವನೆ ತೆಲುಗು, ತಮಿಳಿನಲ್ಲಿ ಸಿಗುವುದು. ಇದರ ಜೊತೆಗೆ ಹೈದರಾಬಾದ್ನಲ್ಲಿ ಇರಲಿ, ಚೆನ್ನೈನಲ್ಲಿ ಇರಲಿ ಅಷ್ಟಾಗಿ ಖರ್ಚೇನೂ ಇರುವುದಿಲ್ಲ. ದುಡಿದಿರುವ ಹಣ ಕೂಡ ಉಳಿತಾಯವಾಗುವುದು. ಹೈದರಾಬಾದ್ ಅಥವಾ ಚೆನ್ನೈನಲ್ಲಿ ಶೂಟಿಂಗ್ ಇದ್ದಾಗ ಕರ್ನಾಟಕದಿಂದ ಅಲ್ಲಿಗೆ ಹೋಗಲು ಕಲಾವಿದರಿಗೆ 2 ಸೈಡ್ ಫ್ಲೈಟ್ ಟಿಕೆಟ್ ವ್ಯವಸ್ಥೆ ಮಾಡಲಾಗುವುದು. ಕಲಾವಿದರು ಓಡಾಡಲು ಹಣ ವ್ಯಯಿಸಬೇಕಾಗಿಲ್ಲ. ಕನ್ನಡದಲ್ಲಿ ಪೋಷಕ ಪಾತ್ರ ಮಾಡುವವರಿಗೆ ತೆಲುಗು, ತಮಿಳಿನಲ್ಲಿ ನಾಯಕ, ನಾಯಕಿಯಾಗುವ ಅವಕಾಶ ಸಿಗುತ್ತಿದೆ. ಎಷ್ಟೋ ಕಲಾವಿದರು ಲೀಡ್ ಪಾತ್ರ ಮಾಡಬೇಕು ಎಂಬ ಆಸೆಯಿಂದ ಇಲ್ಲಿ ಎಷ್ಟೇ ಒದ್ದಾಡಿದರೂ ಅವರಿಗೆ ಅವಕಾಶವೇ ಸಿಗುತ್ತಿರಲಿಲ್ಲ. ಅವರಿಗೆಲ್ಲ ಪರಭಾಷೆಯೇ ಒಳ್ಳೆಯ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ. ಪರಭಾಷೆಗಳಲ್ಲಿ ಧಾರಾವಾಹಿಗೆ ಕೊಟ್ಟಷ್ಟು ಮಹತ್ವವನ್ನ ರಿಯಾಲಿಟಿ ಶೋಗೆ ಕೊಡಲಾಗುವುದು. ರಿಯಾಲಿಟಿ ಶೋಗಳಲ್ಲಿ ಧಾರಾವಾಹಿ ನಟ-ನಟಿಯರಿಗೆ ಮಹತ್ವ ಕೊಡಲಾಗುವುದು. ಕನ್ನಡದಲ್ಲಿ ನಟಿಸುವ ಕೆಲವೇ ಕಲಾವಿದರಿಗೆ ಕಾಸ್ಟ್ಯೂಮ್ ವ್ಯವಸ್ಥೆ ಮಾಡಿಕೊಡಲಾಗುವುದು. ಆದರೆ ತೆಲುಗು, ತಮಿಳಿನಲ್ಲಿ ಧಾರಾವಾಹಿ ತಂಡವು ಕಲಾವಿದರಿಗೆ ಕಾಸ್ಟ್ಯೂಮ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ನಡ ಕಲಾವಿದರಿಗೆ ಅಲ್ಲಿ ಉತ್ತಮ ಗೌರವ, ಆದ್ಯತೆ ನೀಡಲಾಗುವುದು. ಎಷ್ಟೋ ಕಲಾವಿದರು ಹೇಳುವಂತೆ ಅವರನ್ನ ದೇವರ ರೀತಿ ನೋಡಿಕೊಳ್ಳಲಾಗುವುದು. ಕನ್ನಡದಲ್ಲಿ ಸೂಪರ್ ಹಿಟ್ ಧಾರಾವಾಹಿ ಮಾಡಿದ ಕಲಾವಿದರು ನಮಗೆ ಈ ಸೀರಿಯಲ್ ವರವೂ ಹೌದು, ಶಾಪವೂ ಹೌದು ಅನ್ನುತ್ತಾರೆ. ಇದಕ್ಕೆ ಕಾರಣವಿದೆ. ಕನ್ನಡದಲ್ಲಿ ಒಂದು ಧಾರಾವಾಹಿಯಲ್ಲಿ ನಟಿಸಿದ ನಂತರದಲ್ಲಿ ಇನ್ನೊಂದು ಸೀರಿಯಲ್ ಸಿಗೋದು ತುಂಬಾ ಕಷ್ಟ. ಜನರು ಹೊಸ ಪಾತ್ರದಲ್ಲಿ ಕಲಾವಿದರನ್ನ ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿ ಬೇರೆ ಸೀರಿಯಲ್ಗೆ ಹಾಕಿಕೊಳ್ಳುವುದಿಲ್ಲ. ಆದರೆ ಪರಭಾಷೆಯಲ್ಲಿ ಹಾಗಿಲ್ಲ. ಒಂದಾದ ಮೇಲೆ ಒಂದರಂತೆ ಕಲಾವಿದರನ್ನ ಸೀರಿಯಲ್ಗೆ ಹಾಕಿಕೊಳ್ಳುತ್ತಾರೆ. ರಾಧಾ ಕಲ್ಯಾಣ ಧಾರಾವಾಹಿ ನಟಿ ಚೈತ್ರಾ ರೈ ಅವರು ಬ್ಯಾಕ್ ಟು ಬ್ಯಾಕ್ ಪರಭಾಷೆಯಲ್ಲಿ 8 ಸೀರಿಯಲ್ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 10ರ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.